ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಾಯ್ಸ್ ವರ್ಸಸ್ ಗರ್ಲ್ಸ್ ಫಿನಾಲೆ ಮುಗಿದಿರುವಂಥದ್ದು ಸ್ನೇಹಿತರೆ. ಸೊ ಬಾಯ್ಸ್ ವರ್ಸಸ್ ಗರ್ಲ್ಸ್ನಲ್ಲಿ ಅಂದರೆ ಆ ಒಂದು ಶೋನಲ್ಲಿ ಸ್ಟೇಜ್ ಮೇಲೆ ಶಿಶಿರ್ ಶಾಸ್ತ್ರಿ ಬಂದಾಗ ಕೋಳಿ ರಮ್ಯಾ ನಾಪತ್ತೆಯಾಗ್ತಾರೆ. ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು, ಶಿಶಿರ್ ಶಾಸ್ತ್ರಿ ಕೋಳಿ ರಮ್ಯಾ ಅವರ ಮೊದಲ ಪತಿ ಅನ್ನುವಂಥದ್ದು. ಸೊ ಯಾಕೆ ಹೀಗೆ ಕೋಳಿ ರಮ್ಯಾ ನಾಪತ್ತೆಯಾದರು, ಜೊತೆಗೆ ಸ್ಟೇಜ್ ಮೇಲೆ ಶಿಶಿರ್ ಶಾಸ್ತ್ರಿ ಹಾಗೆ ಐಶ್ವರ್ಯ ಅವರಿಗೆ ಮುಜುಗರ ಕೂಡ ಆಗಿತ್ತು, ಕೋಳಿ ರಮ್ಯಾಳಿಗೂ ಕೂಡ ಮುಜುಗರ ಆಗಿತ್ತು. ಸೊ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕೋಳಿ ರಮ್ಯಾ ಹಾಗೆ ಶಿಶಿರ್ ಶಾಸ್ತ್ರಿ ಈ ಹಿಂದೆನೆ ಮದುವೆ ಕೂಡ ಆಗ್ತಾರೆ, ಜೊತೆಗೆ ಡಿವೋರ್ಸನ್ನು ಕೂಡ ಪಡ್ಕೊಳ್ತಾರೆ. ಬಿಗ್ ಬಾಸ್ನಲ್ಲಿ ಶಿಶಿರ್ ಶಾಸ್ತ್ರಿ ಈ ಬಗ್ಗೆ ಹೇಳಬಹುದು, ಕೋಳಿ ರಮ್ಯಾ ಬಗ್ಗೆ ಹೇಳಬಹುದು, ಅಥವಾ ತಮ್ಮ ಮದುವೆ ಬಗ್ಗೆ ಹೇಳಬಹುದು ಅಂತ ಸಾಕಷ್ಟು ಜನ ಅನ್ಕೊಂಡಿದ್ರು. ಆದರೆ ಶಿಶಿರ್ ಶಾಸ್ತ್ರಿ ತನಗೆ ಮದುವೆನೇ ಆಗಿಲ್ಲ ಅನ್ನುವಂಥದ್ದಾಗಿ ಬಿಗ್ ಬಾಸ್ನಲ್ಲಿ ಪೋರ್ಟ್ರೇ ಮಾಡ್ತಾರೆ. ಜೊತೆಗೆ ಐಶ್ವರ್ಯ ಸಿಂಧೋಗಿ ಕೂಡ ಅವ್ರ ಜೊತೆ ಕೂಡ ಚೆನ್ನಾಗಿರ್ತಾರೆ. ಸೊ ಒಳ್ಳೆ ಫ್ರೆಂಡ್ಶಿಪ್ಪನ್ನು ಬೆಳೆಸ್ಕೊಳ್ತಾರೆ. ಆ ಫ್ರೆಂಡ್ಶಿಪ್ ಇಲ್ಲಿ ತನಕ ಕೂಡ ಕಂಟಿನ್ಯೂ ಆಗಿದೆ. ಸೊ ನಟ ಶಿಶಿರ್ ಶಾಸ್ತ್ರಿ ಹಾಗೆ ಕೋಳಿ ರಮ್ಯಾ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಾ ಇದೆ. ಬಾಯ್ಸ್ ವರ್ಸಸ್ ಗರ್ಲ್ಸ್ ವೇದಿಕೆ ಮೇಲೆ ಶಿಶಿರ್ ಶಾಸ್ತ್ರಿ ಬಂದಾಗ ಕೋಳಿ ರಮ್ಯಾ ಅಲ್ಲಿ ಇರಲೇ ಇಲ್ಲ. ಜೊತೆಗೆ ಶಿಶಿರ್ ಶಾಸ್ತ್ರಿ ಹಾಗೆ ಐಶ್ವರ್ಯ ಸಿಂಧೋಗಿ ರೊಮ್ಯಾಂಟಿಕ್ ಡಾನ್ಸನ್ನು ಕೂಡ ಮಾಡಿದ್ದಾರೆ. ಇದನ್ನ ನೋಡಿದಂತಹ ಕೋಳಿ ರಮ್ಯಾ ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀವಿ. ಹೌದು, ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋಗೆ ಅದ್ಧೂರಿ ತೆರೆ ಬಿದ್ದಿದೆ ಸ್ನೇಹಿತರೆ. ಬಾಯ್ಸ್ ವರ್ಸಸ್ ಗರ್ಲ್ಸ್ ಗ್ರ್ಯಾಂಡ್ ಫಿನಾಲೆ ನಡೆದಿದೆ. ಸೊ ಗ್ರ್ಯಾಂಡ್ ಫಿನಾಲೆ ಸಂಚಿಕೆಯಲ್ಲಿ ಐಶ್ವರ್ಯ ಸಿಂಧೋಗಿಗೆ ಸಪೋರ್ಟ್ ಮಾಡುವಂಥ ಸಲುವಾಗಿ ಬಿಗ್ ಬಾಸ್ ಸ್ಪರ್ಧೆ ಶಿಶಿರ್ ಶಾಸ್ತ್ರಿ ಎಂಟ್ರಿ ಕೊಡ್ತಾರೆ. ಈ ಒಂದು ಸಮಯದಲ್ಲಿ ವೇದಿಕೆ ಮೇಲೆ ಕೋಳಿ ರಮ್ಯಾ ಕಾಣಲೇ ಇಲ್ಲ. ಯಾಕಂತಂದರೆ ಮೊದಲ ಪತಿ ಅಂತಂದರೆ ಹೇಗೆ ಬರ್ತಾರೆ ಹೇಳಿ. ಸೊ ಬಾಯ್ಸ್ ವರ್ಸಸ್ ಗರ್ಲ್ಸ್ ಗ್ರ್ಯಾಂಡ್ ಫಿನಾಲೆ ವೇಳೆ ಗರ್ಲ್ಸ್ ತಂಡದ ಸ್ಪಂದನಾ ಸೋಮಣ್ಣಗೆ ಸಪೋರ್ಟ್ ಮಾಡೋದಕ್ಕೆ ಕರಿಮಣಿ ಹೀರೋ ಅಶ್ವಿನ್ ಆಗಮಿಸ್ತಾರೆ. ಸ್ಪಂದನಾ ಸೋಮಣ್ಣ ಹಾಗೆ ಅಶ್ವಿನಿ ಡಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾರೆ. ಬಳಿಕ ಆಂಕರ್ ಅನುಪಮಾ ಗೌಡ ಬಿಗ್ ಬಾಸ್ನಲ್ಲಿ ಫೇಮಸ್ ಆಗಿದ್ದಂತಹ ಜೋಡಿ, ರೊಮ್ಯಾಂಟಿಕ್ ಜೋಡಿ ನಾಯಕಿ ಇಲ್ಲಿದ್ದಾರೆ, ನಾಯಕ ಈಗ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ತಾರೆ. ಈ ವೇಳೆ ಶಿಶಿರ್ ಶಾಸ್ತ್ರಿ ಎಂಟ್ರಿ ಕೊಡ್ತಾರೆ. ಶಿಶಿರ್ ಶಾಸ್ತ್ರಿ ಬಂದಿದ್ದಕ್ಕೆ ಐಶ್ವರ್ಯ ಸಿಂಧೋಗಿ ಖುಷಿ ಪಡ್ತಾರೆ, ನಾಚಿಕೆಗೊಳಗಾಗ್ತಾರೆ. ಆನಂತರ ಶಿಶಿರ್ ಶಾಸ್ತ್ರಿ ಹಾಗೆ ಐಶ್ವರ್ಯ ಸಿಂಧೋಗಿ ಜೊತೆಗೆ ಅಶ್ವಿನ್ ಸ್ಪಂದನಾ ಸೋಮಣ್ಣ ಜೋಡಿಗಳಿಗೆ ಅನುಪಮಾ ಗೌಡ ಫನ್ ಟಾಸ್ಕ್ ಅನ್ನ ಕೊಡ್ತಾರೆ. ಸೊ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನ ಮೊದಲ ಸಂಚಿಕೆಯಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಅನ್ನೋದಾಗಿ ಕೂಡ ಶಿಶಿರ್ ಶಾಸ್ತ್ರಿ ಹೇಳ್ತಾರೆ. ಸ್ನೇಹಿತರೆ, ತುಂಬಾ ಫನ್ ಆಗಿರುವಂತಹ ಶೋ ಇದು. ಸಿಕ್ಕಾಪಟ್ಟೆ ಮಜಾ ಮಾಡ್ಕೊಂಡು ಆಡ್ತಿದ್ದೀರಾ. ಅವ್ರ ಮೇಲೆ ಇವರಿಗೆ ದ್ವೇಷ ಅಲ್ಲ, ಇವರಿಗೆ ಅವ್ರ ಮೇಲೆ ದ್ವೇಷ ಇಲ್ಲ, ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡು ಆಡಿದ್ದೀರಾ. ಸೊ ಬಿಗ್ ಬಾಸ್ ಬಳಿಕ ಮತ್ತೆ ಕಲರ್ಸ್ ಕನ್ನಡ ವೇದಿಕೆಗೆ ಬಂದಿದ್ದು ಖುಷಿ ಆಯ್ತು ಅನ್ನುವಂಥ ವಿಚಾರವಾಗಿ. ಇನ್ನು ವೇದಿಕೆ ಮೇಲೆ ಶಿಶಿರ್ ಶಾಸ್ತ್ರಿ ಇದ್ದಷ್ಟು ಹೊತ್ತು ಕೋಳಿ ರಮ್ಯಾ ಕಾಣಿಸ್ಲೇ ಇಲ್ಲ. ಹೀಗ್ಯಾಕೆ ಅನ್ನುವಂಥ ಡೌಟ್ ವೀಕ್ಷಕರಿಗೆ ಕಾಡ್ತಾ ಇದೆ. ಸೊ ಶಿಶಿರ್ ಶಾಸ್ತ್ರಿ ಕೋಳಿ ರಮ್ಯಾ ಮದುವೆಯಾಗಿ ವಿಚ್ಛೇದನ ಪಡೆದಿದ್ದಾರೆ ಅನ್ನುವಂಥದ್ದು ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತು. ಬಿಗ್ ಬಾಸ್ನಲ್ಲಿ ಹೋದಾಗಲೂ ಕೂಡ ಈ ವಿಚಾರ ಸಿಕ್ಕಾಪಟ್ಟೆ ಸದ್ದಾಗಿತ್ತು. ಈ ಬಗ್ಗೆ ಈವರೆಗೂ ಕೂಡ ಇಬ್ಬರೂ ಕೂಡ ಏನೇ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಬಟ್ ಈ ಹಿಂದೆ ಅವರಿಬ್ಬರು ಕೂಡ ಮದುವೆ ಆಗಿದ್ರು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಜೊತೆಗೆ ಏನೋ ಅವರ ಒಂದು ಅನ್ಯೋನ್ಯವಾಗಿರೋದ ಕಾರಣ ಅವರು ವಿಚ್ಛೇದನವನ್ನು ಪಡ್ಕೊಳ್ತಾರೆ. ಜೊತೆಗೆ ಕೋಳಿ ರಮ್ಯಾ ಡಾನ್ಸರ್ ಅವರೊಬ್ಬರ ಜೊತೆಗೆ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತೆ. ಸೊ ಅವ್ರ ಜೊತೆಗೆ ಮದುವೆ ಆಗ್ತಾರಂತೆ. ಸೊ ಒಂದಷ್ಟು ಜನ ಹೇಳೋ ಪ್ರಕಾರ ಅವ್ರ ಜೊತೆಗೆ ಕೂಡ ಮದುವೆಯಾದ್ರು, ಜೊತೆಗೆ ಅಲ್ಲೂ ಕೂಡ ಡಿವೋರ್ಸ್ ಆಯಿತು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಸೊ ಬಟ್ ಇದ್ರ ಬಗ್ಗೆ ಎಲ್ಲೂ ಕೂಡ ಈಕೆ ಕ್ಲಾರಿಟಿಯನ್ನು ಕೂಡ ಕೊಟ್ಟಿಲ್ಲ ಸ್ನೇಹಿತರೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ಗಳನ್ನು ಹಾಕೋದಾಗಿರ್ಬೋದು, ಡ್ಯಾನ್ಸ್ಗಳನ್ನು ಹಾಕೋದಾಗಿರ್ಬೋದು, ಅವರಿಬ್ಬರ ಫೋಟೋಸ್ಗಳು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಅಂದಹಾಗೆ ಕೋಳಿ ರಮ್ಯಾ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫು ರಿಯಾಲಿಟಿ ಶೋ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟವರು ಸ್ನೇಹಿತರೆ. ಈಕೆಯ ರಿಯಾಲಿಟಿ ಶೋ ಬಹುಶಃ ನಿಮಗೆ ನೆನಪಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ಈಕೆಗೆ ಕೋಳಿ ರಮ್ಯಾ ಹೆಸರು ಏನಕ್ಕೆ ಬಂತು ಅನ್ನುವಂಥದ್ದು. ಸೊ ಕರ್ನಾಟಕದ ತುಂಬೆಲ್ಲ ಈಕೆಗೆ ಕೋಳಿ ರಮ್ಯಾ ಅಂತಾನೆ ಕರೀತಾರೆ. ಬಟ್ ಈಕೆಯ ಹೆಸರು ರಮ್ಯಾ ಅನ್ನುವಂಥದ್ದು. ಸೊ ಕಿರುತೆರೆ ನಟಿ ರಮ್ಯಾ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನ ಕಳ್ಕೊಳ್ತಾರೆ. 14 ವರ್ಷಕ್ಕೆ ಕುಟುಂಬದ ಜವಾಬ್ದಾರಿ ಅವರ ಹೆಗಲ ಮೇಲೆ ಬೀಳುತ್ತೆ ಸ್ನೇಹಿತರೆ. ಆಗ ರಮ್ಯಾ ಅವರಿಗೆ ಇದ್ದಿದ್ದು ಒಂದೇ ದಾರಿ, ಅದು ನಟನೆ. ಹೌದು, ಏನಾಗುತ್ತೋ ಆಗಲಿ ಅಂತ ತಮ್ಮ 14ನೇ ವಯಸ್ಸಿನಲ್ಲಿ ರಮ್ಯಾ ಚಿತ್ರರಂಗದಲ್ಲಿ ಭವಿಷ್ಯ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಕನ್ನಡ, ತಮಿಳು, ತೆಲುಗು ಭಾಷೆಗಳಲ್ಲಿ ತಮ್ಮದೇ ಮೈಲಿಗಲ್ಲನ್ನು ಸೃಷ್ಟಿ
ಸೃಷ್ಟಿ ಮಾಡಿದ್ದಾರೆ. ಸಖತ್ ಸ್ಲಿಮ್ ಹಾಗೆ ಬ್ಯೂಟಿಫುಲ್ ಆಗಿರುವಂಥ ರಮ್ಯಾ ಅವರಿಗೆ ವಿಲನ್ ಪಾತ್ರಗಳೇ ಹೆಚ್ಚು ಬಂದಿರುವಂಥದ್ದು. ಈಕೆ ನಟಿಸಿರುವಂತಹ ಯಾವ ಸೀರಿಯಲ್ ವಿಲನ್ ಪಾತ್ರ ನಿಮಗೆ ನೆನಪಿದೆಯೋ ಅದನ್ನು ಕೂಡ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಕೋಳಿ ರಮ್ಯಾ ಈ ಕಿರುತೆರೆಯ ಇಂಡಸ್ಟ್ರಿಗೆ ಹೊಸಬರೇನಲ್ಲ ಸ್ನೇಹಿತರೆ, ಹಲವಾರು ವರ್ಷಗಳಿಂದ ಇದ್ದಾರೆ. ತೆಲುಗಿನ ಧಾರಾವಾಹಿಯಲ್ಲೂ ಕಾಣಿಸ್ಕೊಂಡಿದ್ದಾರೆ. ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದಂಥ ಸೊಸೆ ತಂದ ಸೌಭಾಗ್ಯ ಧಾರಾವಾಹಿಯ ಮುಖಾಂತರ ಧಾರಾವಾಹಿ ಲೋಕಕ್ಕೆ ಕಾಲಿಟ್ಟ ನಂತರ ಇವರು ಸೀರಿಯಲಲ್ಲೇ ಕಂಟಿನ್ಯೂ ಮಾಡ್ತಾರೆ. ಸಾಕಷ್ಟು ಸೀರಿಯಲ್ಗಳನ್ನು ಮಾಡ್ತಾರೆ. ಜೊತೆಗೆ ಸುವರ್ಣ ವಾಹಿನಿಯಲ್ಲಿ ಮೂಡಿ ಬರ್ತಿದ್ದಂಥ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು ಸೀಸನ್ 1ರಲ್ಲಿ ಇವರು ಮೊಟ್ಟ ಮೊದಲ ಬಾರಿಗೆ ರಿಯಾಲಿಟಿ ಶೋ ಅಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಸ್ನೇಹಿತರೆ. ಸೊ ಕೋಳಿ ರಮ್ಯಾ ಅವರು ತಮ್ಮ ವಿವಾಹ ಜೀವನಕ್ಕೆ ಬ್ರೇಕ್ ಹಾಕಿ ಅದರಿಂದ ಆಚೆ ಉಳಿದಿದ್ದಾರೆ. ಅವರ ಪತಿ ಕೂಡ ನಿಮಗೆ ಯಾರು ಅಂತ ಗೊತ್ತು, ಶಿಶಿರ್ ಅವರು. ಸೊ ಕುಲವಧು ಧಾರಾವಾಹಿಯಲ್ಲಿ ವೇದ ಪಾತ್ರದಲ್ಲಿ ನಟಿಸ್ತಾ ಇದ್ರು. ಆಗ ಅವರು ಮದುವೆ ಆಗ್ತಾರೆ. ಸೊ ಶಿಶಿರ್ ಅವರು ಕೂಡ ಹಲವಾರು ಕಿರುತೆರೆ ಧಾರಾವಾಹಿಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆದರೆ ವಿವಾಹ ಜೀವನದಲ್ಲಿ ಕಲಹಗಳು ಆಗಿದ್ರಿಂದ ಇಬ್ಬರು ಕೂಡ ಬೇರೆ ಬೇರೆ ಆಗ್ತಾರೆ ಸ್ನೇಹಿತರೆ. ಸೊ ಇವರು ಮೂಲತಃ ಅಂದರೆ ರಮ್ಯಾ ಮೂಲತಃ ಭದ್ರಾವತಿಯವರು. ತಮ್ಮ ಒಂದು ಪ್ರಾಥಮಿಕ ಶಿಕ್ಷಣವನ್ನು ಭದ್ರಾವತಿಯಲ್ಲೇ ಮಾಡಿರುವಂಥದ್ದು. ಸೊ ಚಿಕ್ಕವರಿದ್ದಾಗಲೇ ತಂದೆಯನ್ನು ಕಳ್ಕೊಳ್ತಾರೆ. ಅದಾದಮೇಲೆ ಆರ್ಥಿಕವಾಗಿ ಫ್ಯಾಮಿಲಿ ಗಟ್ಟಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೊ ಅವರೇ ಒಂದು ಲೈಫನ್ನು ಲೀಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಅದಾದಮೇಲೆ ಇವರು ನಿರೂಪಣೆಯನ್ನು ಕೂಡ ಮಾಡಿದ್ದಾರೆ ಸ್ನೇಹಿತರೆ. ಸೊ ಸದ್ಯಕ್ಕೀಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ರಮ್ಯಾ ಇರಲಿಲ್ಲ ಅನ್ನುವಂಥ ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಯಾಕಂತಂದರೆ ಹೇಗೆ ಬರೋದಕ್ಕೆ ಸಾಧ್ಯ? ಸೊ ಬಾಯ್ಸ್ ವರ್ಸಸ್ ಗರ್ಲ್ಸ್ ವೇದಿಕೆಗೆ ಮೊದಲ ಗಂಡ ಶಿಶಿರ್ ಬರ್ತಿದ್ದಂತೆ ಕೋಳಿ ರಮ್ಯಾ ಓಡ್ ಹೋಗಿದ್ದಾರೆ ಐಶ್ವರ್ಯ ಜೊತೆ. ಶಿಶಿರ್ ವೇದಿಕೆ ಮೇಲೆ ರೊಮ್ಯಾನ್ಸ್ ಇದೇನಪ್ಪ ರಿವೆಂಜ್ ಅಂತ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ಇದು ರಿವೆಂಜ್ ಅಂತಂದು ಹೇಳಿದ್ರೆ ಸೊ ಹಾಗಾಗಿ ಕೋಳಿ ರಮ್ಯಾ, ಶಿಶಿರ್ ಹಾಗೆ ಐಶ್ವರ್ಯ ಶಿಂದೋಗಿ ಬಗ್ಗೆ ಈಗ ಮತ್ತೆ ಸುದ್ದಿ ಎದ್ದಿದೆ. ಸೊ ಸ್ನೇಹಿತರೆ, ನಿಮ್ಮ ಒಂದು ಅಭಿಪ್ರಾಯ ಏನು? ಕೋಳಿ ರಮ್ಯಾ ಅವರ ಬಗ್ಗೆ ಆಗಿರ್ಬೋದು, ಶಿಶಿರ್ ಶಾಸ್ತ್ರಿ ಆಗಿರ್ಬೋದು, ಐಶ್ವರ್ಯ ಶಿಂದೋಗಿ, ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.